ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್. ಇವತ್ತಿನ ರೆಸಿಪಿ ಬ್ರೆಡ್ ರಸ್ಮಲೈ. ಐಟಮ್ಸ್ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. 6 ಪೀಸ್ ಬ್ರೆಡ್ಡು, ಅರ್ಧ ಲೀಟ್ರ್ ಹಾಲು, 1 ಕಪ್ ಎಣ್ಣೆ, 3 ಟೇಬಲ್ ಸ್ಪೂನ್ ತುಪ್ಪ, 3 ಸ್ಪೂನ್ ಕಸ್ಟರ್ಡ್ ಪೌಡ್ರು, 3/4 ಕಪ್ ಸಕ್ಕರೆ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕೇಸರಿ, ಪಿಸ್ತಾ. ಫ್ರೆಂಡ್ಸ್, ಬ್ರೆಡ್ನ ರೌಂಡಾಗ ಅಥವಾ ಚೌಕಾಗ ಕಟ್ ಮಾಡ್ಕೊರಿ. ಚೌಕಾಗ ಕಟ್ ಮಾಡ್ಕೊಂಡ್ರೆ ಬ್ರೆಡ್ ವೇಸ್ಟ್ ಆಗಲ್ಲ. ನೋಡಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಟ್ ಮಾಡ್ಕೊರಿ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು 1 ಕಪ್ಪಷ್ಟು ಎಣ್ಣೆ ಹಾಕಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕಾಯಕ್ಕೆ ಬಿಡಿ. ಇದು ಕಾದಿದ ಮೇಲೆ ನೀವು ಬ್ರೆಡ್ ಪೀಸ್ನ ಕರೆಕ್ಟಾಗಿ ಫ್ರೈ ಮಾಡ್ಕೊರಿ. ಇದು ಜಾಸ್ತಿ ಫ್ರೈ ಆಗಬಾರ್ದು, ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಇದು ಹೊತ್ತಿದ್ರೂ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ. ಹಾಗಾಗಿ ಲೈಟಾಗಿ ಗೋಲ್ಡನ್ ಕಲರ್ ಆದರೆ ಸಾಕು. ನಾನು ಫಸ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿರೋದನ್ನ ಫ್ರೈ ಮಾಡ್ಕೊಂಡೀನಿ. ನೆಕ್ಸ್ಟು ಚೌಕಾಗ ಆಕಾರದ ಕಟ್ ಮಾಡ್ಕೊಂಡದನ್ನ ಫ್ರೈ ಮಾಡ್ಕೊಂಡೀನಿ. ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಕಟ್ ಮಾಡ್ಕೋರಿ. ಅರ್ಧ ಲೀಟ್ರ್ ಒಳಗೆ ಅರ್ಧ ಕಪ್ ಅಷ್ಟು ಮಿಲ್ಕ್ನ ತೆಗೆದಿಟ್ಕೊಂಡು ಉಳ್ಕಿದ್ವು ಎಲ್ಲ ಹಾಲನ್ನ ಪಾತ್ರೆಗೆ ಹಾಕಿ ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೋರಿ. ಇದು ಉಕ್ಕಿ ಬರಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೊತ ಇರ್ರಿ. ಬಿಸಿ ಮಾಡೋ ಮುಂದೆ ಈಗ ಕೈ ಆಡಿಸ್ಕೊತ ಇರ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕೆನೆ ಎಲ್ಲ ಬರ್ತದಲ್ಲ, ಅದನ್ನು ಕೈ ಆಡಿಸ್ಕೊತನೇ ಇರ್ರಿ. ಹಾಲು ಬಿಸಿ ಆಗುವಾಗ ಇಲ್ಲಿ ನಾವು ತೆಗೆದಿಟ್ಕೊಂಡಿರ್ತೇವಲ್ಲ ಅರ್ಧ ಕಪ್ ಅಷ್ಟು ಹಾಲನ್ನ ಅದಕ್ಕೆ 3 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಗಂಟಾಗಬಾರ್ದಿದು, ಆ ಥರ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಇಟ್ಕೊರಿ. ಈ ಸೈಡ್ ನಾವು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ, ನೋಡಿ ಇವಾಗ ಹಾಲು ಕರೆಕ್ಟಾಗಿ ಬಿಸಿಯಾಗಿದೆ. ಈ ಥರ ಇದ್ದಾಗ ನೀವು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ. ನಾವು ಫಸ್ಟ್ ಹಾಲಿನಾಗ 3 ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ, ಹಾಗಾಗಿ ಇದು ಗಂಟಾಗೋದಿಲ್ಲ. ಕಸ್ಟರ್ಡ್ ಪೌಡ್ರ್ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊತನೇ ಇರಬೇಕು. ಇದನ್ನು ಚೆನ್ನಾಗಿ ಕಾಯಿಸ್ಬೇಕು. ಉಕ್ಕಿ ಬರೋವರೆಗೂ ಕಾಯಿಸಿ ಆಮೇಲೆ ಸಕ್ಕರೆನ ಹಾಕಬೇಕು. ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊತ ಇರ್ರಿ. ಇದು ತಳ ಹಿಡಿಬಾರ್ದು, ಹಾಗಾಗಿ ಮಿಕ್ಸ್ ಮಾಡ್ಕೊತನೇ ಇರಬೇಕು. ನೀವು ಎಷ್ಟು ಮಿಕ್ಸ್ ಮಾಡ್ಕೊತ ಇರ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ. ಫುಲ್ಲು ಸಕ್ಕರೆ ಎಲ್ಲ ಕರಗಿದ ಮೇಲೆ ದ್ರಾಕ್ಷಿ, ಗೋಡಂಬಿ, ಕೇಸರಿ, ಪಿಸ್ತಾ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು, ಈಗ ನಾನು ತೋರಿಸೇನಲ್ಲ ಅವನ್ನ ಫುಲ್ ಹಾಕೋಂಗಿಲ್ಲ, ಸ್ವಲ್ಪ ಹಾಕಿ ಸ್ವಲ್ಪ ತೆಗೆದು ಇಟ್ಕೊತೀನಿ. ಲಾಸ್ಟಿಗೆ ಬೇಕಾಗುತ್ತೆ, ಹಾಗಾಗಿ ಹಾಕಿ ಇದನ್ನೇ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಕಲರ್ ಚೇಂಜ್ ಆಗಿರುತ್ತೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕತ್ಲೇನ. ಇವಾಗ ಇದನ್ನ 3 ಮಿನಿಟ್ಸ್ವರೆಗೂ ಬಿಸಿ ಮಾಡ್ಕೊತನೇ ಇರ್ರಿ. ಉಕ್ಕಿ ಬರೋವರೆಗೂ ಬಿಸಿ ಆಗ್ಬೇಕಿದು. 3 ಮಿನಿಟ್ಸ್ ಬಿಡಲೇಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇರ್ರಿ. ನೋಡಿ, ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಇದು. ಇವಾಗ ನಾನು ಸ್ವಲ್ಪ ಸ್ಪೂನಿಂದ ತೊಗೊಂಡು ಪಾತ್ರೆಗೆ ರಿಟರ್ನ್ ಹಾಕ್ತೀನಿ. ನೋಡಿ, ಅದು ಸ್ವಲ್ಪ ದಪ್ಪ ಬೀಳುತ್ತೆ. ಇವಾಗ ಇದು ಆಗಿದೆ ಅಂತ ಅರ್ಥ. ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ನಾನು ಕೇಕ್ ಟಿನ್ ತೊಗೊಂಡಿನಿ. ನೀವು ಬಾಕ್ಸು ಇಲ್ಲ ಕೇಕ್ ಟಿನ್ ಇದ್ದರೆ ಕೇಕ್ ಟಿನ್ನು ಯಾವುದಾದ್ರೂ ತೊಗೊಂಡ್ರೆ ನಡೀತೈತಿ. ಇವಾಗ ಸ್ವಲ್ಪ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಮಿಲ್ಕಿಂದು, ಅದನ್ನು ಹಾಕ್ತಿದ್ದೀನಿ. ಹಾಕಿ ಬ್ರೆಡ್ನ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಬ್ರೆಡ್ ಎಲ್ಲ ಇಟ್ಟು ಮತ್ತೆ ಅದ್ರ ಮೇಲೆ ಹಾಕ್ತೀನಿ. ಹಾಕಿ ಮತ್ತೆ ಬ್ರೆಡ್ ಇಟ್ಟು ಮತ್ತೆ ಅದ್ರ ಮೇಲೆ ಹಾಕ್ತೀನಿ. ನೀವು ಇದೇ ರೀತಿ ಮಾಡ್ಕೊರಿ. ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ ಕಟ್ ಮಾಡ್ಕೊರಿ ನೀವು. ಇವಾಗ ಇದ್ರ ಮೇಲೆ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕೇಸರಿ ಹಾಕ್ತೀನಿ ಅಲಂಕಾರಕ್ಕೆ. ನೀವು ಹಾಕೋರಿ, ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಗ ನಾನು 20 ಮಿನಿಟ್ಸ್ ಫ್ರಿಜ್ನಲ್ಲಿಟ್ಟು ತೆಗೆದೀನಿ ರಿಟರ್ನ್ ವಾಪಸ್ಸು. ಫ್ರಿಜ್ನಲ್ಲಿಟ್ಟೆ ಅಂದರೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಹಂಗಾಗಿ ನೀವು ಅವಾಗೂ ತಿನ್ಬೋದು, ಇಲ್ಲ ಫ್ರಿಜ್ನಾಗ 20 ಮಿನಿಟ್ಸ್ ಇಟ್ಕೊಂಡು ತಿಂತೇವೆ ಅಂದ್ರೂ ತಿನ್ಬೋದು. ಆದರೆ 20 ಮಿನಿಟ್ಸ್ ಇಟ್ಟೆ ಅಂದರೆ ಅದು ಫುಲ್ ಎಲ್ಲ ಹೀರ್ಕೊಂಡಿರುತ್ತೆ. ಹಾಗಾಗಿ ಇಟ್ಕೊಂಡು ತಿಂದರೆ ತಣ್ಣಗೂ ಇರುತ್ತೆ, ಫುಲ್ ಬ್ರೆಡ್ ಎಲ್ಲ ಹೀರ್ಕೊಂಡು ಇರುತ್ತೆ. ನೋಡೋಕೆ ಹೇಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿಕೊಂಡು ತಿನ್ನಿ. ಗುಂಡ ಟೇಸ್ಟ್ ಹೇಗಿದೆ? ಸೂಪರ್ ಇದೆ. ನೀವು ಟ್ರೈ ಮಾಡಿ. ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಟು ದೀಪಾ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.